ಬಿಜೆಪಿಯ ನಡೆ ರಾಜ್ಯದ ಜನತೆಗೆ ಗೊತ್ತಿದೆ ಅನ್ನುವಂಥ ಮಾತನ್ನ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ನೋಡಿ, ರಾಜ್ಯದಲ್ಲಿ ಒಂದು ರೀತಿ ರಾಜಕಾರಣಿಗಳ ಪಾದಯಾತ್ರೆ, ಹೋರಾಟ, ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ಇದರ ನಡುವೆ ಬಿಜೆಪಿಯ ನಡೆ ಬಗ್ಗೆ ರಾಜ್ಯದ ಜನರಿಗೆ ಗೊತ್ತಿದೆ. ವಿಜಯೇಂದ್ರ ಭ್ರಷ್ಟಾಚಾರದ ಕಿಂಗ್ ಪಿನ್ ಅಂತ ಬಿಜೆಪಿ ವಿರುದ್ಧ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆಯೇ ವಿಜಯೇಂದ್ರಗಿಲ್ಲ ಅನ್ನೋದು ದಿನೇಶ್ ಗುಂಡೂರಾವ್ ಮಾತು. ವಿಜಯೇಂದ್ರ ಬಗ್ಗೆ ಬಿಜೆಪಿಯವರು ಏನು ಹೇಳ್ತಿದ್ದಾರೆ, ಯಡಿಯೂರಪ್ಪ ಬಗ್ಗೆ ಬಿಜೆಪಿಯವರು ಏನು ಹೇಳ್ತಿದ್ದಾರೆ, ಹೀಗೆ ದಿನೇಶ್ ಗುಂಡೂರಾವ್ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯವರಿಗೆ ಏನಾಗಬೇಕಾಗಿದೆ ಹೇಳಿ? ಅವ್ರ ಪಕ್ಷದಲ್ಲೇ ಈಗ ಅವ್ರ ಬಗ್ಗೆ, ಈಗ ವಿಜಯೇಂದ್ರ ಬಗ್ಗೆ ಬಿಜೆಪಿಯವರು ಏನು ಹೇಳ್ತಾ ಇದ್ದಾರೆ, ಯಡಿಯೂರಪ್ಪನವ್ರ ಬಗ್ಗೆ ಬಿಜೆಪಿಯವರು ಏನು ಹೇಳ್ತಾ ಇದ್ದಾರೆ ಅಲ್ವಾ? ಅವ್ರ ಪಕ್ಷದವರು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಕಾಂಗ್ರೆಸ್ ಒಂದ್ ಹೇಳ್ತೀನಿ, ಕಾಂಗ್ರೆಸ್ ಅಂತೂ ಒಗ್ಗಟ್ಟಾಗಿದ್ದೀವಿ. ನಮ್ಮ ಸಂಪುಟ 100% ಸಿದ್ದರಾಮಯ್ಯ ಅವ್ರ ಜೊತೆ ಇದೆ. ನಮ್ಮ ಶಾಸಕಾಂಗ ಪಕ್ಷ 100% ಅವ್ರ ಜೊತೆಯಲ್ಲಿದೆ. ಯಾವ ಒಂದು ಭೇದ ಭಾವ ಇಲ್ಲ, ವ್ಯತ್ಯಾಸ ಇಲ್ಲ. ಅವ್ರ ಮನೆ ಈಗ ಎಲ್ಲ ಒಡೆದೋಗಿರುವಂತ ಮನೆ. ವಿಜೇಂದ್ರನ ತೆಗಿಬೇಕು ಅಂತಾನೆ ಅಲ್ಲಿ ಸುಮಾರು ಜನ ಬಿಜೆಪಿ ಲೀಡರ್ಸೇ ಮಾತಾಡ್ತವ್ರೆ. ಅದು ಯಾಕೆ ಭ್ರಷ್ಟಾಚಾರದ ಇವರೆಲ್ಲ ಕಿಂಗ್ಗಳು. ಯಾರು ವಿಜೇಂದ್ರ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕೆ 0.01% ನೈತಿಕತೆನೂ ಇಲ್ಲ. ಯಾಕೆಂದ್ರೆ ಅವ್ರ ತಂದೆ ಈ ದೇಶದಲ್ಲಿ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಂತ ಇಡೀ ಎಲ್ರಿಗೂ ಕೂಡ ಗೊತ್ತಿದೆ, ಆಯ್ತಾ? ಅವ್ರು ಮಾಡಿರುವಂತ ವೈಯಕ್ತಿಕ ಭ್ರಷ್ಟಾಚಾರ, ರಾಜಕೀಯ ಭ್ರಷ್ಟಾಚಾರ, ವೈಯಕ್ತಿಕ ಭ್ರಷ್ಟಾಚಾರ 108 ಮಾಡಿದ್ದಾರೆ, ಆಯ್ತಾ? ಅದ್ರ ಜೊತೆಯಲ್ಲಿ ಅವ್ರು CM ಆಗಿದ್ದಾಗ ವಿಜೇಂದ್ರ ಯಾವ ರೀತಿಯಾಗಿ ನಡ್ಕೊಂಡ್ರು, ಯಾವ ರೀತಿಯಾಗಿ ಬಿಜೆಪಿ ಮಂತ್ರಿಗಳೇ ಈ ವಿಜೇಂದ್ರರ ಬಗ್ಗೆ ಏನಪ್ಪ ಇವನು ಏನೂ ಇಲ್ಲ, ಎಲ್ಲ ಫೈಲ್ಗಳು ಅವ್ರ ಹತ್ರ ಹೋಗ್ತಾ ಇದೆ ಅಂತ ಮಾತಾಡ್ತಾ ಇದ್ರು. ವಿಜೇಂದ್ರ ಟ್ಯಾಕ್ಸ್ ಅಂತಾನೆ ಇತ್ತು. ಸೊ ಅಧಿಕಾರ ಇಲ್ದೇನೆ ಎಷ್ಟು ಭ್ರಷ್ಟಾಚಾರ ವಿಜೇಂದ್ರ ಮಾಡಿದ್ರು. ಈಗ ಅಧಿಕಾರ ಸಿಕ್ಕಿದ್ರೆ ಇನ್ನೇನೇನು ಮಾಡ್ತಾರೋ ದೇವರಿಗೆ ಗೊತ್ತು. ಸೊ ಈ ವ್ಯಕ್ತಿಗಳು ಯಾವುದೇ ಒಂದು ನೈತಿಕತೆ ಉಳಿಸ್ಕೊಳ್ದೇನೆ ಲೂಟಿ ಭ್ರಷ್ಟಾಚಾರ ಮಾಡಿರತಕ್ಕಂಥ ಜನ. ಪಾಸ್ಕೋ ಕೇಸಲ್ಲಿ ಇವತ್ತಿನ ದಿವಸ ಯಡಿಯೂರಪ್ಪನವ್ರು ಇದ್ದಾರೆ, ಆಯ್ತಾ? ಬೇಲ್ ಮೇಲೆ ಇದ್ದಾರೆ. ಅವ್ರು ಆಕ್ಚುಲಿ ಬೇರೆಯವ್ರು ಯಾರೇ ಆಗಿದ್ರು ಅಷ್ಟೊತ್ತಿಗೆ ಅರೆಸ್ಟ್ ಆಗಿರೋರು. ಜಡ್ಜ್ ಅವ್ರ ಪಾಪ ಅವ್ರೇನೋ ಸೀನಿಯರ್ ಇದ್ರಂತ ಏನೋ ಬಿಟ್ಟಿದ್ದಾರೆ. ಸೊ ಈ ವ್ಯಕ್ತಿಗಳು ಬಂದು ಕುಮಾರಸ್ವಾಮಿ ಅವ್ರ ಮೇಲೇನೆ ಈಗ ಎನ್ಕ್ವೈರಿ ನಡೀತಾ ಇದೆ. ಅವ್ರಗಳೆಲ್ಲ ಏನಿದೆ ಮಾತಾಡೋದಕ್ಕೆ? ಅದು ಸಿದ್ದರಾಮಯ್ಯ ಅವ್ರ ಮೇಲೆ. ಸಿದ್ದರಾಮಯ್ಯ ಅವ್ರು ಏನ್ ತಪ್ಪು ಮಾಡಿದ್ರೆ ಇದುವರೆಗೂ ಒಂದು ಪ್ರೂಫ್ ಕೊಡ್ತಾ ಇಲ್ಲ. ಸುಮ್ಮನೆ ಈ ತರ ಇದೇ ಕಾನ್ಸ್ಪಿರಸಿ. ಬಿಜೆಪಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.